ತಾಯ್ದೂರು ರೋಡು, KBLP ರೋಡು ಹಾಗೂ ಕುಂದೂರು ರೋಡು ಎಲ್ಲವನ್ನು ಕಂಪ್ಲೀಟ್ ಮಾಡಿಕೊಂಡು ಅದು ಶ್ರೀನಿವಾಸಪುರ ರೋಡು ಕಂಪ್ಲೀಟ್ ಮಾಡಿಕೊಂಡು KGF ರೋಡ್ಗೆ ಇವತ್ತಿನ ಎಂಟ್ರಿ ಆಗಿದ್ದೀವಿ. ಸುಮಾರು 3 ಕಿಲೋಮೀಟ್ರ್ ಇಲ್ಲಿಂದ ಕಾಶಿಪುರದಿಂದ ಅಪ್ ಟು ಗಡ್ಡಳ್ಳಿವರೆಗೂ 3 ಕಿಲೋಮೀಟ್ರು ಏನು ರೋಡು ಹದಗೆಟ್ಟಿತ್ತು. ಅದನ್ನು ಇವತ್ತು ಚಾಲನೆ ಕೊಟ್ಟು ಇವತ್ತಿಂದಲೇ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ ಮೇಯ್ನ್ ರೋಡಿಂದ ನಮ್ಮ ಇದು ತನಕ ಅಂಬೇಡ್ಕರ್ ಸ್ಟ್ಯಾಚು ತನಕ ಅದು ಕಂಟಿನ್ಯೂಟಿ ಸ್ಟಾರ್ಟ್ ಆಗ್ತದೆ. ತುಂಬ ಹದಗೆಟ್ಟಿತ್ತು. ಅದು ಡಬಲ್ ರೋಡ್ ಮಾಡಿ ಲೈಟಿಂಗ್ ಹಾಕ್ಬೇಕಂತ ಏನು ಆಸೆ ಇತ್ತು. ಆ ಪ್ರಕಾರವಾಗಿ ಎಲ್ಲ ಲೈನೆಲ್ಲ ಕ್ಲಿಯರ್ ಮಾಡಿ, ರೋಡ್ಸ್ ಎಲ್ಲ ಕ್ಲಿಯರ್ ಮಾಡಿ, ಡ್ರೈನೇಜ್ ಎಲ್ಲ ಕ್ಲಿಯರ್ ಮಾಡಿ, ಮೋರಿಯೆಲ್ಲ ಕ್ಲಿಯರ್ ಮಾಡಿ ಇವಾಗ ಅದನ್ನು ಸ್ಟಾರ್ಟ್ ಆಗ್ತದೆ. ಇದು ಹಿಂಗೆ ಕಂಟಿನ್ಯೂ ಆಗ್ತದೆ. ಸೊ ಮೇಯ್ನು ರಾಷ್ಟ್ರೀಯ ಹೆದ್ದಾರಿಯಿಂದ ಅಪ್ ಟು ಅಂಬೇಡ್ಕರ್ ಸ್ಟ್ಯಾಚು ತನಕ ಕೂಡ ಒಂದು ರೋಡು ಕಂಟಿನ್ಯೂಟಿ ಆಗ್ತದೆ. ಸೊ ಇದರಿಂದ ಏನು ವಿಶೇಷ ಅನುದಾನದಲ್ಲಿ ಏನು ರೋಡ್ಗಳು ಮೇನ್ ರೋಡ್ಗಳು ಹದಗೆಟ್ಟಿದ್ದಾವೆ ಅದನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ನನಗೆ ಜಾಸ್ತಿ ಭಯ ಇದ್ದಿದ್ದು ಒಂದು ರೋಡ್ ಅಂದರೆ KBLP ರೋಡು. ಅದು ಕೂಡ ನಾಳೆಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಅದು ಪೂಜೆ ಮಾಡ್ಕೊಂಡಿದ್ದೀನಿ. ಅದೆಲ್ಲ ವರ್ಕೆಲ್ಲ ಕ್ಲೋಸ್ ಆಗಿದೆ, ಎಲ್ಲ ಐಟಮ್ ಬಂದಿದೆ. ಈ ಮಂತು 15ರಿಂದ ವರ್ಕ್ ಸ್ಟಾರ್ಟ್ ಆಗ್ತಾಯಿದೆ. ಖಂಡಿತವಾಗ್ಲೂ ನಿರೀಕ್ಷೆಗೆ ಮೀರಿ ಏನು ಇವತ್ತು ರೋಡ್ ಹದಗೆಟ್ಟಿದೆ. ಖಂಡಿತವಾಗ್ಲೂ ಸಾಕಷ್ಟು ಜನ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ದೀರಿ, ಸಾಕಷ್ಟು ಜನ ಯುವಕರು ಮತ್ತು ಯುವತಿಯರು, ಹಣ ಈ ಥರ ರೋಡ್ ಕೆಟ್ಟೋಗಿದ್ರೆ ಖಂಡಿತವಾಗ್ಲೂ ಎಲ್ಲ ಕಂಪ್ಲೀಟ್ ಮಾಡ್ತೀನಿ. ಒಂದೇ ಸರಿ ಆಗದೇ ಇರ್ಬೋದು. ಕ್ರಮೇಣವಾಗಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ 150-175 ಕಿಲೋಮೀಟ್ರ್ ಕ್ಲಿಯರ್ ಮಾಡೋಕ್ಕೆಲ್ಲ ಪ್ಲಾನ್ ಹಾಕ್ಕೊಂಡಿದ್ವಿ. ಸೊ ಈಗಾಗಲೇ ನಮ್ಮ ಪ್ರಧಾನಮಂತ್ರಿ ರೋಡಿಂದ ಅಲ್ಲಿ ಕೂಡ ಒಂದು 70 ಕಿಲೋಮೀಟ್ರ್ ಬಂದಿದೆ. ಸ್ಟೇಟ್ ಹೈವೇಯಿಂದ ಕೂಡ ನಮ್ಮ ಮಾನ್ಯ ಗರ ಸರ್ಕಾರ ಅವರು ಕೂಡ ಒಂದು 60 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ವಿಶೇಷ ಅನುದಾನ ಕೂಡ ಕೆಲವು ತಂದಿದ್ದೀನಿ. ಎಲ್ಲ ಕಂಪ್ಲೀಟ್ ಇನ್ನೊಂದು ವರ್ಷದ ಒಳಗಡೆ, ಒಂದು ವರ್ಷದೊಳಗಡೆ ಮುಳಬಾಗಿಲು ತಾಲೂಕಲ್ಲಿ ಏನೂ ಕೊರತೆ ಇಲ್ಲದಂಗೆ ರೋಡ್ಸು ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ಹೊತ್ಕೊಂಡು ಈಗಾಗಲೇ ಫಾಸ್ಟ್ ನಡೀತಾರೆ. ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಪ್ರಶಂಸೆ ಕೊಟ್ಟು ಸ್ಪಂದಿಸಿದ್ದಾರೆ ಅಂತ ನನಗೆ ಗೊತ್ತಿದೆ. ಖಂಡಿತವಾಗಿ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರ್ ಎಷ್ಟಿದೆ ಇದು ಅಮೌಂಟ್ ಎಷ್ಟು ಸರ್? ಟೋಟಲ್ ಪ್ಯಾಕೇಜ್ ಇದು ಬಂದ್ಬಿಟ್ಟು 24 ಟೋಟಲ್ ಪ್ಯಾಕೇಜು. ಅದನ್ನು 4 ಡಿವೈಡ್ ಮಾಡಿದ್ದೀನಿ. 4 ಡಿವೈಡ್ ಮಾಡಿದ್ದೀನಿ. ಒಂದೇ ಕಡೆ ಆದರೆ ಕಷ್ಟ ಆಗುತ್ತೆ ಅಂತ ನಾನು 4 ಡಿವೈಡ್ ಮಾಡಿ ಶ್ರೀನಿವಾಸಪುರ ರೋಡು ಬೆಸ್ತನಹಳ್ಳಿಯಿಂದ ಅಪ್ ಟು ಇದು ತನಕ ಏನು ವನಗನಹಳ್ಳಿ ತನಕ ಅದು ಎಷ್ಟು ತುಂಬ ಕೆಟ್ಟೋಗಿದೆ 6 ಕಿಲೋಮೀಟ್ರು, ಇಲ್ಲೊಂದು 3 ಕಿಲೋಮೀಟ್ರು. ಸೊ ಅದೊಂದು ನಿಮಗೆ ಲಾಸ್ಟು ಗೊತ್ತಿರಬೇಕು. ಇಲ್ಲಿಂದ ಕನಸಲದಿಂದ ಅಪ್ ಟು ಕಡಬೂರಿನಿಂದ ಮತ್ತು ತಾಲೂರು ತನಕ ಅದೊಂದು 3 ಕಿಲೋಮೀಟ್ರು. ಒಂದು ಪ್ಯಾಚಿನ 2 ಕಿಲೋಮೀಟ್ರ್ ಅದು ಕಂಟಿನ್ಯೂ ಕೊಟ್ಟಿದ್ದೀವಿ. ಅದಾದಮೇಲೆ ಪುಂಗ್ಳೂರು ರೋಡಿಂದ ನಮ್ಮ ಏನು ಮಿಟಿಯಿಂದ ಅಪ್ ಟು ಬಾರ್ಡರ್ ತನಕ ಒಂದು 5 ಕಿಲೋಮೀಟ್ರ್. ಒಡ್ಡಳ್ಳಿ ಗೇಟಿಂದ ಅಪ್ ಟು ದೇವಳ್ಳಿ ಕ್ರಾಸ್ ಅದಾದಮೇಲೆ ಇವ್ರ ತನಕ ಏನು ಸಿದ್ದಳ್ಳಿ ತನಕ ಅದೊಂದು 4 ಕಿಲೋಮೀಟ್ರ್. ಹಾಗೆ ಟೋಟಲ್ ಪ್ಯಾಕೇಜ್ ಮಾಡಿ 25 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡ್ತೀವಿ. ಒಂದೇ ಕಡೆ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು 25 ಕಿಲೋಮೀಟರ್ ಟೋಟಲ್ ಎಷ್ಟು ಅಮೌಂಟ್ ಸರ್? 24 ಕೋಟಿ ಸರ್. ಅದು ಕನಕಾಂಬರ ಇದು ಪ್ಯಾಚ್ ಅಲ್ಲ ಸರ್ ಆಗಿರೋದು? ಪ್ಯಾಚ್ ಇದ್ದೋಗಿತ್ತು. ಅದು ಇನ್ನೊಂದು 2 ಕಿಲೋಮೀಟ್ರ್ ಪ್ಯಾಚ್ ಇದ್ದೋಗಿದೆ. ಅದನ್ನು ಕಂಟಿನ್ಯೂ ಮಾಡೋಕ್ಕೆ ನಾನು ಪೂಜೆ ಮಾಡ್ತೀನಿ. ಡಾವಣೀಕರಣ ಅಲ್ಲ ಪ್ಯಾಚ್. ಥ್ಯಾಂಕ್ ಯು. ಏನು ವಿಶೇಷ ಇದೆಯಾ ಮುಳಬಾಗಿಲು ತಾಲೂಕು? ನಮ್ಮದು ವಿಶೇಷ ಅಲ್ಲ. ಆ ಬಂಡಳ್ಳಿಯಿಂದ ಅದನ್ನು ಬಹಳಷ್ಟು ತೊಂದರೆ ಆಗುತ್ತೆ ಜನಕ್ಕೆ. ಅದನ್ನು ಸರ್ ಬೇರೆ ಅದೇ ಬ್ಯಾಂಕ್ದು ಎಲ್ಲ ಇದು DC ಬ್ಯಾಂಕ್ದು ಅದೆಲ್ಲ ಚುನಾವಣೆ ಕೋಚಿಮೋಲು. ಅದಾದಮೇಲೆ ಆಗಸ್ಟ್ 12ನೇ ತಾರೀಕು 13ನೇ ತಾರೀಕು ಇನ್ನೊಂದು ಹಬ್ಬ ಇದೆ. DP-ZP ಹಬ್ಬ ಬರ್ತಾಯಿದೆ. ಅದು JDS ಅಭ್ಯರ್ಥಿ ಯಾರು ಅಂತ ಈ ವೀಕಲ್ಲಿ ಎಲ್ಲರಿಗೂ ನಮ್ಮದು ಆಗಸ್ಟಲ್ಲಿ KMF ಆಲ್ರೆಡಿ ನಮಗೆ ಗೊತ್ತಿದೆ. ಅದು ಅದಕ್ಕಿಂತ ಈ ಮಂತ್ ವೀಕಲ್ಲಿ ಅನೌನ್ಸ್ ಆಗುತ್ತೆ. ಹೈಕಮಾಂಡ್ ತನಕ ವಿಷಯ ಹೋಗಿದೆ. ಇನ್ನು ಯಾರ್ಯಾರು ಆಕಾಂಕ್ಷೆ ನೋಡಿಕೊಂಡು ಅವನ್ನೆಲ್ಲ ಮಾತಾಡಿಕೊಂಡು ಅಭ್ಯರ್ಥಿ ಅನೌನ್ಸ್ ಮಾಡೋದು. ಅದಾದಮೇಲೆ DCC ಬ್ಯಾಂಕ್ದು ಈಗಾಗಲೇ ನಮ್ಮೆಲ್ಲರೂ ಮಾತುಕತೆಗೆ ರಾಷ್ಟ್ರ ಸೋತಿದ್ರು. ಅವನ್ನೇ ನಮ್ಮ ಅಧ್ಯಕ್ಷರ ತಂದುಕೊಂಡು ಸೊ ಎಲ್ಲ ಪಾರ್ಟಿ DC ಬ್ಯಾಂಕ್ ಅಧಿಕೃತ ಅಭ್ಯರ್ಥಿ ಕೋಚಿಮೋಲ್ದು ನಾಗರಾಜ್ ಈ ವೀಕಲ್ಲಿ ಎಲ್ಲ ಅನೌನ್ಸ್ ಆಗಿಲ್ಲ. ಬಟ್ ಏನು ಲಾಸ್ಟ್ ಗೋಲ್ಡ್ ಶಾಪ್ಗೆ ನಮ್ಮ ಕುಮಾರಣ್ಣ ಬಂದಾಗ ಆಗ ಹತ್ತದಲ್ಲಿದ್ದಾಗ ಇವರು ಎಲೆಕ್ಷನ್ ಹತ್ತದಲ್ಲಿತ್ತು. ಆಗ ಬಂದಾಗ ಏನಾಯಿತು ಅಂತ ಕೇಳಿದಾಗ ಕುಮಾರಣ್ಣ ಹೇಳಿದ್ರು ಡಿಸ್ಟಿಕಲ್ಲಿ ಹಾಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಂದುವರಿಸಿ ಅಂತ ಹೇಳಿದ್ದಾರೆ. ಈಗಾಗಲೇ ರಿಪೋರ್ಟ್ ಕೂಡ ಕಳಿಸ್ಕೊಟ್ಟಿದ್ದೀನಿ ನಾನೇನು ವಾಸ್ತವ ಅಂತ. ಅದಾದಮೇಲೆ ನಮ್ಮ ಕೂಡ ಆಯ್ಕೆ ಮಾಡಿದೆಯಲ್ಲ, ಅದಾದಮೇಲೆ ಈ ವೀಕಲ್ಲಿ ಅದಕ್ಕೆ ಇಬ್ಬರಲ್ಲ ಸರಿ ಸರಿ ಇಲ್ಲಿ ಬಾಗಿಲು ಪೂರ್ವ ಮುಳಬಾಗಿಲು ಪಶ್ಚಿಮ ಅಂತ ಎರಡು ಮಾಡಿದ್ದಾರೆ. ಎರಡಿಗೆ ಈ ಕಡೆ ಉದ್ದೇಶಪೂರ್ವಕವಾಗಿ ಪೂರ್ವ ಅದೇನು ಮಾಡಿದ್ದಾರೆ ಲಾಸ್ಟ್ ಟೈಮ್ ಉದ್ದೇಶಪೂರ್ವಕವಾಗಿ ಇದು ವಿಂಗಡಣೆ ಮಾಡಿದ್ದಾರೆ. ಏನೋ
ಇವರಲ್ಲಿ ಗೊಂದಲ ಬರಲಿ ಕ್ಯಾಂಡಿಡೇಟ್ ಭಾಗ ಹಾಕೋಣ, ಭಾಗ ಮಾಡ್ಬೇಕಂದು ನಮ್ಮಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಜಾಸ್ತಿ ಇದ್ದಾರೆ. ಓಕೆ, ಈ ಕಡೆ ಆನಂದ್ ರೆಡ್ಡಿ ಅವರು, ಡಾಕ್ಟರ್ ಪ್ರಕಾಶ್ ಅವರು, ಕಲ್ಪಲ್ ಪ್ರಕಾಶ್ ಅವರು, ಮತ್ತು ನಮ್ಮ ಯಾರು ನಾಗಣ್ಣಲ್ಲಿದ್ರಲ್ಲ, ಇವರೆಲ್ಲ ಒಂದೇ ಕಡೆ ಒದ್ದಾಡ್ ಸಾಯಿಲ್ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಪ್ಲಾನ್ ಮಾಡಿ ಇದು ಮಾಡಿದ್ದಾರೆ. ಇದು ಅವ್ರ ಟ್ರಂಪ್ ಕಾರ್ಡ್ ಅದು. ಕೇಳಿ ನೋಡಿ, ಅವಣಿ ಇರ್ಬೇಕಾಗಿ ಅವಣಿ ಈ ಕಡೆ ಇದ್ದಿದ್ರೆ ನಮ್ಗೆ ಈಸಿ ಆಗ್ತಾ ಇತ್ತು, ಅಭ್ಯರ್ಥಿ ಹಂಚ್ಕೊಂಡ್ ಮಾಡಕ್ಕೆ ಈಸಿ ಆಗ್ತಾ ಇತ್ತು. ಅವರೇ ಗೊಂದಲ ಬರಲಿ ಅಂತ ಏನ್ ಮಾಡಿ ಟ್ರಂಪ್ ಕಾರ್ಡ್ ಇದ್ದವ್ರದ್ದು. ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಇನ್ನೇನು ಎಲೆಕ್ಷನ್ ಹೋಗ್ಬೇಕು ಅನ್ನೋ ಟೈಮಲ್ಲಿ ಶಿವಣ್ಣ ಎತ್ಕಟ್ಟಿದ್ರು, ಆಲಂಗರ್ ಶಿವಣ್ಣನ ಎತ್ಕಟ್ಟಿದ್ರು. ಏನಂತ, ಆಲಂಗರ್ ಶಿವಣ್ಣ ಅಂದ್ರೆ ನಾವೇನ್ ಮಾಡ್ತೀವಿ, ಇನಾಮಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ಲೇ ಕಾರ್ಡ್ ಇಲ್ಲೂ ಪ್ಲೇ ಮಾಡಿದ್ರು. ಇದೀ ಭವಿಷ್ಯ ಏನಾಗಿತ್ತು ಅಂದ್ರೆ, ಈ ಪ್ಲೇ ಕಾರ್ಡ್ ಮಾಡಿ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ. ಪ್ಲೇ ಕಾರ್ಡ್ ಹೌದಲ್ಲ, ನೀವು ನೋಡಿ ನಂಗೆ ಇದೆಲ್ಲಿ ನಮ್ಮ ಆವಣಿಯಲ್ಲಿ ಇದೆಲ್ಲಿ ಎಫ್ಡಿಯಲ್ಲಿ ಇದನ್ನೇ ಆ ಕಡೆ ಹಾಕಿದ್ದಾರೆ. ಏನಕ್ಕೆ ಇಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ ಅಂತ, ಆವಣಿದಲ್ಲಿ ಕ್ಯಾಂಡಿಡೇಟ್ ಇದ್ದಾರೆ, ಅವ್ರವ್ರಿಗೆ ಕಿತ್ತಾಡ್ ಸಾಯಲಿ ಅಂತ. ಅದಕ್ಕೆ ಬಹುಶಃ ಎಲ್ಲ ಕ್ಯಾಂಡಿಡೇಟ್ ಕೂಡ ಇದ್ರ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನಮ್ಮಲ್ಲೇ ನಾವು ಕಿತ್ತಾಡ್ಲಿಕ್ಕೆ ಇದೊಂದು ಆಸ್ಪದ ಮಾಡ್ಕೊಂಡಿದ್ದಾರೆ. ಕಿತ್ತಾಡ್ಲಿ ನಾವು ಈಸಿ ಆಗುತ್ತೆ ಅಂತ. ಅದು ಖಂಡಿತವಾಗಿ ನಿಮ್ಮ ಊಹೆ ಸುಳ್ಳಾಗುತ್ತೆ ಅದಲ್ವಾ, ನಿಮ್ಮ ಊಹೆ ಸುಳ್ಳಾಗುತ್ತೆ. ನಮಗೂ ಕನ್ವಿನ್ಸ್ ಕೆಪಾಸಿಟಿ ಇದೆ. ಶಾಮೇಗೌಡರು ಕೂಡ ಒಂದು ಆಕಾಂಕ್ಷಿ. ಗೊಲ್ಲಳ್ಳಿ ಜಗದೀಶ್ ಅವರು ಒಂದು ಆಕಾಂಕ್ಷಿ, BM ವೆಂಕಟರಾಮೇಗೌಡರು ಒಂದು ಆಕಾಂಕ್ಷಿ. ಈ 3 ಜನ ಬಿಟ್ಟರೆ ಯಾರು ನಮಗೆ ಕೇಳಿಲ್ಲ. ಅರ್ಥ ಆಯ್ತಾನ? ಈಗಾಗಲೇ ಜಿಲ್ಲಾ ಪಂಚಾಯತಿ ಆಗಸ್ಟ್ ಇರೋದ್ರಿಂದ ಅದೆಲ್ಲ ಕನ್ವಿನ್ಸ್ ಮಾಡಿ ಒಬ್ಬೊಬ್ಬನೊಂದು ಕಡೆ ಮಾಡ್ತಕ್ಕಂಥ ಮಾಡ್ತೀವಿ. ನಮ್ಮಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತೀವಿ, ನಮ್ಮಲ್ಲಿ ಗೊಂದಲ ಇಲ್ಲ. ಪೂರ್ವಕ್ಕೆ ನಾಗರಾಜನ್ ಒಬ್ಬರೇ ಇರೋದು. ಈಗ ಕಲ್ಪಲ್ ಪ್ರಕಾಶ್ ಅವರು ಆಲ್ರೆಡಿ ಕಲ್ಪಲ್ ಪ್ರಕಾಶ್ ಅವರು ಕೇಳಿದ್ದಾರೆ. ಅದು ಇವರು ಮುಂಚೆ ಆಲೇ ಇದ್ದಾರೆ. ಇನ್ನು ಆನಂದ್ ರೆಡ್ಡಿ ಅವರು ಬೇಡ ಅಂತಂದ್ರು, ಅವರು ಬೇಡ ಮೊದಲೇ ಹೇಳಿದ್ರು ಬೇಡ ಅಂತಂದ್ರು. ಡಾಕ್ಟರ್ ಪ್ರಕಾಶ್ ಅವರು ಇದು ಮಾಡ್ತಾ ಇದ್ದಾರೆ. ನಮ್ಮ ಡೆಕ್ಕನ್ ಶ್ರೀನಿವಾಸ್ ಅವರು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಕೂತ್ಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ನಾವು ಆಯ್ಕೆ ಮಾಡ್ತಕ್ಕಂಥ ಧರ್ಮ ನಡೀತದೆ. ನಮ್ಮಲ್ಲಿ ಗೊಂದಲ ಇಲ್ಲ. MLA ಇಲ್ಲದೆ ಗೊಂದಲ ಎತ್ಕೊಂಡು MLA ಒಬ್ಬಿದ್ದಾರೆ, ಗೊಂದಲ ಆಗಿ ಬಿಡಲ್ಲ.